ನಾಗೇಂದ್ರ ಮುಖ್ಯಮಂತ್ರಿ ಈಗ ರಾಜಣ್ಣ ಅವ್ರದ್ದು ನಾಗೇಂದ್ರ ರಾಜಣ್ಣ ನಾಗೇಂದ್ರ ಇಬ್ರು ವಾಲ್ಮೀಕಿ ಒಂದು ಹೇಳಿಕೆ ಇಬ್ರು ವಾಲ್ಮೀಕಿ ಮಾನ್ಯ ಆ ಸಮಾಜದವರಿಗೆ ಬೇರೆಯವರಂಗ ಬಣ್ಣ ಗಿಣ್ಣ ಮಾಡಿ ಮಾತಾಡಕ್ ಬರುದಿಲ್ಲ. ಸೊ ದಲಿತ ಸಮಾಜದವ್ರಿಗೆ ಹಿಂಗ ಅನ್ಯಾಯ ಬೆಲ್ಲದವ್ರೆ. ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಹಿರಿಯ ಶಾಸಕರು ಏನು ಪ್ರಸ್ತಾಪ ಮಾಡಿದ್ದಾರೆ, ರಾಜಣ್ಣವ್ರ ಬಗ್ಗೆ ಪ್ರೀತಿ ವ್ಯಕ್ತ ಮಾಡಿದ್ದಾರೆ, ಸಮುದಾಯಗಳ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದ್ದಾರೆ. ಅವೆಲ್ಲ ಕಳಕಳಿ ಆ ಪ್ರೀತಿ ಇದ್ದರೆ ನಿಜವಾಗಿಯೂ ಮೆಚ್ಚಬಹುದಾಗಿರ್ತಕ್ಕಂಥದ್ದು. ಈ ಸುದ್ದಿ ಬರ್ತಾ ಇದೆ ಅಂಥೇಳಿ ಏಕಾಏಕಿ ಇಲ್ಲಿ ಚರ್ಚೆ ತಗೊಳ್ಳೋದು, ಸರ್ಕಾರ ಹೇಳ್ರಿ ಅನ್ನೋದು ಇದು ಸರಿಯಾದದ್ದಲ್ಲ. ಇದು ನಮ್ಮ ಪದ್ಧತಿಗೂ ಸರಿಯಲ್ಲ. ಹಾಗೇನಾದರೂ ಬೆಳವಣಿಗೆಗಳಿದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತಿಳಿಸ್ತಾರೆ. ಸದನ ನಡೆದಿದೆ, ಆದ್ದರಿಂದ ಈ ಚರ್ಚೆಯನ್ನು ಮುಂದುವರಿಸೋದು ಅನವಶ್ಯಕ ಹಾಗೂ ಯಾವುದೇ ಕಾನೂನು ಸಚಿವರಿಂದ ನಾನು ಬೆಟರ್ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಈಗ ನೀವ್ ಹೇಳ್ತೀರಾ ಮಾಧ್ಯಮಗಳಲ್ಲಿ ಬಂದಿರೋದನ್ನೆಲ್ಲ ಇದ್ದಕ್ಕಿದ್ದಂಗೆ ದಿಢೀರ್ನ ಪ್ರಸ್ತಾವನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತೀರಾ. ಇದೇ ಮಾಧ್ಯಮದಲ್ಲಿ ಇವತ್ತೇನ ಬೇರೆ ಬಂದಿದ್ರೆ ಇಲ್ಲಿ ಪ್ರಸ್ತಾವನೆ ಮಾಡಿ ನೀವು ಉತ್ತರ ಕೊಡ್ತಿದ್ರಿ. ಈಗ ಐದರ್ ಆನ್ ಬಿಹಾಫ್ ದಿ ಗವರ್ಮೆಂಟ್ Honorable Law and Parliamentary Affairs Minister should make a statement, or Mr. Rajana should make a statement. He himself is there. Okay. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಿ ನೀವು. ಅಲ್ಲ, ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳನ್ನು ನೀವು ನಿರ್ವಹಣೆ ಮಾಡಿದವರು. ಈ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಾಗ ರಾಜಣ್ಣನೂ ಆ ಕೆಲಸ ಮಾಡಲ್ಲ, ಲಾ ಆ್ಯಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿನೂ ಆ ಕೆಲಸ ಮಾಡಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸ್ಥಾನದಲ್ಲಿ ಇರೋದ್ರಿಂದ ಅವರು ಅದರ ಬಗ್ಗೆ ನಿಮಗೇನು ಹೇಳಬೇಕೋ, ನಿಮಗೇನು ವಿವರಿಸ್ಬೇಕೋ ಅದನ್ನು ವಿವರಿಸ್ತಾರೆ. ಆದ್ದರಿಂದ ಅವರ ಅಬ್ಸೆನ್ಸ್ನೊಳಗೆ ಈ ರೀತಿಯಾಗಿರ್ತಕ್ಕಂಥ ಚರ್ಚೆ ಅನವಶ್ಯಕ, ಸರಿಯಾದದ್ದಲ್ಲ. ಈಗ ಅವ್ರು ಹೇಳಿದ್ದಾರೆ ಯಾವ ಕಾರಣಕ್ಕೆ ರಾಜೀನಾಮೆ ಮುಖ್ಯಮಂತ್ರಿ ಅದು ಬಂದು ನಿಮ್ಗೆ ಹೇಳ್ತಂತ ಹೇಳಿದಾರಲ್ಲ. ಮುಖ್ಯಮಂತ್ರಿಗಳು ಏನ್ ಹೇಳ್ಬೋದು, ಅವ್ರು ಕೊಟ್ಟಿದ್ರೆ ಅಕ್ಸೆಪ್ಟ್ ಮಾಡಿದೀನಿ ಅಥವಾ ಇಲ್ಲ ಅಂತ ಹೇಳ್ಬೋದು. ಈಗ ಮಾಧ್ಯಮಗಳಲ್ಲಿ ಇಡೀ ರಾಜ್ಯದಲ್ಲಿ ಓದ್ತಾ ಇರೋದು ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಈಗಾಗಲೇ 2 ಗಂಟೆಗಳಾಗಿದೆ, ಇದೆಲ್ಲ ಬಂದಿರೋದ್ರಿಂದ ಸ್ವತಃ ರಾಜಣ್ಣ ಅವ್ರು ಹೇಳಿ ಅವರು ಅಲ್ಲಿ ಮಂತ್ರಿಯಾಗಿ ರಾಜೀನಾಮೆ ಕೊಟ್ಟ ಮಂತ್ರಿಯಾಗಿ ಕೂತಿಯಾರ, ರಾಜೀನಾಮೆ ಕೊಡದೆ ಮಂತ್ರಿಯಾಗಿ ಕೂತಿಯಾರ, ಉತ್ತರ ಕೊಡ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಯಾವ ಕಾರಣಕ್ಕೂ ರಾಜಣ್ಣ ಅವ್ರು ಮಾತಾಡ್ತಿದ್ದಾರೆ ಪಾರ್ಲಿಮೆಂಟರಿ ಮಿನಿಸ್ಟರ್ ಮಾಧ್ಯಮದಲ್ಲಿ ಬಂದ ತಕ್ಷಣ ನಾವು ಕೊಟ್ಟಿಲ್ಲ ಅಂತ ಹೇಳೋದು ಇದು ಯಾವುದೂ ಸರಿಯಾದದ್ದಲ್ಲ. ಕೊಡದಿದ್ರೆ ಅವರು ಮಾನ್ಯ ಮುಖ್ಯಮಂತ್ರಿಗಳು ಆ ವಿವರಣೆ ಕೊಡ್ತಾರೆ. ಆದ್ರಿಂದ ಯಾವುದೇ ಕಾರಣಕ್ಕೆ ಯಾವುದೇ ಮಂತ್ರಿನ ನೀವು ಸರಿ ಮಾನ್ಯ ಅಧ್ಯಕ್ಷರೇ ಹೇಳಿಕೆ ಮಾಡಿಸಿ ಈಗ ಪ್ರಶ್ನೋತ್ತರ ಮುಖ್ಯಮಂತ್ರಿಗಳಿಗೆ ಕರೆಸಿ ಅಲ್ಲ ಅವ್ರು ಬರ್ತಾರೆ ಹಂಗಾಗಲ್ಲ ಅಂತ ಹೇಳಿದ್ರೆ ಬಂದಾಗ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಏನಾಗ್ಬೇಕು ಈಗ ಅದಲ್ಲಿ ಇರ್ತೇನೆ ಚರ್ಚೆ ಮಾಡ್ತೇನೆ ನೋಡಿ. ಅವರಿಗೆ ನೀವು ರಾಜಣ್ಣ ಮಾತಾಡಕ್ಕೆ ನೋಡಿ, ನಾನು ಹೇಳಿದ ಕೇಳಿ ಆಚೆ ಕಲಿಸೊಂದು ಇಲ್ಲಿ ಪ್ರಶ್ನೆ ನೋಡಿ. ಅಧ್ಯಕ್ಷರೇ, ನಮ್ಮ ಲಾ ಮಿನಿಸ್ಟರ್ ಏನ್ ಹೇಳ್ತಾರೆ, ನಮ್ಗೆ ಬುದ್ಧಿವಾದ ಪಾಠನ ಬಹಳ ಅರ್ಥ ಇಲ್ಲಿ ಕೂತಾಗ ಅಲ್ಲಿ ಕೂತಾಗ ಡಿಫ್ರೆಂಟ್ ಆಗಿ ಹೇಳ್ತಾರೆ.
ಮಾಧ್ಯಮದಲ್ಲಿ ಬಂದಿದೆ ಅಂತೇಳಿ ಚರ್ಚೆ ಮಾಡ್ತೀರಾ ಅಂತ. ಇಲ್ಲಿ ನಾವು ಕೂತಿದ್ದೀರಿ, ಅಧಿಕಾರಿ ಕೂತಿದ್ದಾರೆ, ಮಾಧ್ಯಮದವರು ಕೂತಿದ್ದಾರೆ. ಓಡಿಸ್ಬಿಡಿ ಅವ್ರು ಮಾಧ್ಯಮದವ್ರನ್ನ. ಇದೆಲ್ಲ ಯಾಕೆ ಇಲ್ಲಿ ಯಾಕೆ? ನಿಮ್ಗೆ ಸಮಸ್ಯೆ ಅವ್ರೇನೋ ನಾಲ್ಕನೇ ಅಂಗ ಅಲ್ಲ, ಅಂತ ನಾವು ಅಲ್ಲಿ ಕೂತಿದ್ದೀರೋದು. ಪ್ರತಿಪಕ್ಷ ನಾಯಕರು ಈಗ ಪ್ರಶ್ನೆ ಕೇಳಿದ್ವಿ, ಯಾಕೆ ಕೇಳಿ ಚರ್ಚೆ ಇಲ್ಲ? ಅವ್ರ ಮೇಲೆ ಕೇಸ್ ಹಾಕಿ. ಅದು ಯಾಕೆ ನಿಮ್ಗೆ ಯಾಕೆ ಟೆನ್ಷನ್ ಇದೆ? ಸರ್ಕಾರಗಳು ಬಂದಿದೆ, ನಿಮ್ಗೆ ಯಾಕೆ ಟೆನ್ಷನ್? ಈಗ ನೀವು ನಿಮ್ಮ ವಿಚಾರ ನೋಡಿ, ಯಾರು ಉತ್ತರ ಕೊಡ್ಬೇಕು? ಅವ್ರು ನೀವು ಯಾಕೆ ಟೆನ್ಷನ್ ಮಾಡಿ? ಉತ್ತರ ಸಿಕ್ಕಿದೆ ಅಂತಲ್ಲ ನಿಮ್ಗೆ? ಅದು ಸರ್ಕಾರ ತೀರ್ಮಾನ ಮಾಡ್ತಾರೆ. ಲಾ ಸಚಿವರು ಏನ್ ಹೇಳಿದ್ದಾರೆ? ಮುಖ್ಯಮಂತ್ರಿ ಬಂದಾಗ ನಿಮ್ಮ ಏನು ಸಂಶಯ ಇದೆ ಅದನ್ನು ಅವ್ರು ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ. ಮತ್ತೆ ನಮಗೆ ಯಾಕೆ ಚರ್ಚೆ? ಅಲ್ಲ, ಒಂದೇ ನಿಮಿಷ. ನಾನು ಹೇಳೋದು ಬಹಳ ಕ್ಲಾರಿಟಿ ಇದೆ ಅವ್ರ ಹತ್ರ. ಪರಮೇಶ್ವರ್ ಏನೋ ಹೇಳ್ಕೊಡ್ತಾವ್ರೆ, ಅವ್ರಿಗೆ ಕ್ಲಾರಿಟಿ ಇದೆ ನೋಡಿ. HK ಪಾಟೀಲ್ ಅಥವಾ ಪರಮೇಶ್ವರ್ ಎದ್ದು ನಿಂತ್ಕೊಂಡು ಅವರು ಮಂತ್ರಿ ಆಗಿದ್ದಾರೆ. ನೀವು ಉಡಾಫೆ ಜನ ನಮ್ಗೆ ಹೇಳ್ಬೇಕು. ಅವರು ನೀವು ಉಡಾಫೆ ಸುಮ್ನೆ ಹೇಳ್ತಾ ಇದ್ದೀರಾ. ಮಂತ್ರಿ ಆಗಿದ್ದಾರೆ, ಇರ್ತಾರೆ ಅಂತ ಹೇಳ್ಬಿಡ್ಲಿ, ಮುಗ್ದೋಯ್ತು. ಇದಕ್ಕೆ ಹೋಗಿದೆ ಅವರಿಂದಾನೇ ಅಧಿವೇಶನ ಎಲ್ಲ. ನಾವು 18 ಜನ ಸಸ್ಪೆಂಡ್ ಆಗಿ, ಈಗ ಎಷ್ಟು ಜನ ಸಸ್ಪೆಂಡ್ ಮಾಡ್ತೀರಾ ಅವರಿಂದ? ಮತ್ತೆ ಸಸ್ಪೆನ್ಷನ್, ಮತ್ತೆ ಸಭೆ. ಸರಿ, ಅದರಿಂದಾನೇ ಆಗಿದ್ದಲ್ಲ 18 ಜನ. ನಮ್ಮ ಸ್ಪೀಕರ್ ಅವರು ಬಂದು ಮಾತಾಡಿದ್ದವರು, ಟೈಮ್ ಕೊಟ್ಟಿದ್ದವರು, ಅಡ್ಜಸ್ಟ್ಮೆಂಟ್ ಮಾಡಿದ್ದವರು, ಸಸ್ಪೆಂಡ್ ಆಗಿದ್ದವ್ರು ನಾವು. ಈಗ ಸಂಶಯ ಕೇಳಿದಿರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ, ಅವ್ರು ಹೇಳಿದ್ದಾರೆ ಅವ್ರು ಮಂತ್ರಿ ಆಗಿದ್ದಾರೆ ಹೇಳ್ಬೇಕಷ್ಟೇ ನನಗೆ. ಅವ್ರು ಮಂತ್ರಿ ಆಗಿದ್ದಾರೆ ಅಧ್ಯಕ್ಷರೇ. ಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಇದಾರೆ ಅಂತ ಅರ್ಥ. ನಾವು ಕೂತ್ಬಿಡ್ತೀವಿ. ಇಲ್ಲ ಅಂದ್ರೆ ಇಲ್ಲ, ನಮ್ದೇನು. ಅದಕ್ಕೆ ಅವ್ರು ಏನು ಮುಖ್ಯಮಂತ್ರಿ ಬಂದು ಮಾತಾಡ್ತಂತ ಹೇಳಿದಾರಲ್ಲ. ಈಗ ಅಲ್ಲ, ಒಂದೇ ನಿಮಿಷ. ಮನಸ್ಸಿಗೆ ಹೇಗೆ ಸಂತೋಷ ಬರ್ತದೆ ಹಾಗೆ ಸಂಬೋಧನೆ ಮಾಡಿ. ಕಾನೂನು ಪ್ರಕಾರ ಮಾಡಬೇಕು. ಮನ್ಸಿ ಬಂದೇ ಮಾಡಕ್ ಬರಲ್ಲ. ಕೇಳುದು ಯಾಕೆ? ಕೇಳಿಕ್ ಹೋಗ್ಬೇಡಿ. ಈಗ ಸದನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ, ಪರಮೇಶ್ವರ್ ಮಂತ್ರಿನಾ ಅಲ್ವಾ? ನಮ್ ಡೌಟ್ ಆಗ್ತಿದೆ ಪರಮೇಶ್ವರ್ ಮೇಲೆ. ಪರಮೇಶ್ವರ್ ಮಂತ್ರಿನಾ ಅಲ್ವಾ? ಮಂತ್ರಿ ಇದ್ದಾರ? ಮಂತ್ರಿ ದಯವಿಟ್ಟು ಹೇಳಿ. ಪರಮೇಶ್ವರ್ ಮಂತ್ರಿನಾ ಅಲ್ವಾ ಹೇಳಿ. ಅವ್ರ ಮಂತ್ರಿ ಆಗಿದ್ದಾರೆ, ರಾಜಣ್ಣ ಅವರ ಇಲ್ಲ ಹೇಳಿ. ರಾಜಣ್ಣ ಹೇಳಿ. ಅವ್ರ ಮಂತ್ರಿ ಇದ್ದಾರೆ. ವೆಂಕಟೇಶ್ ಹೆಸರು ಕೈ ಬಿಟ್ರಲ್ಲ ಅಂತ ಮತ್ತೆ ನೀವು ವೆಂಕಟೇಶ್ ಅವ್ರ ಮಂತ್ರಿ ಇದ್ದಾರೆ. ಒಂದ್ ನಿಮಿಷ. ರಾಜಣ್ಣ ಅವರು ಇಲ್ಲಿದ್ದಾರೆ. ನಾನು ಮಂತ್ರಿ ಆಗಿದ್ದೇನೆಪ್ಪ. ವಿರೋಧ ಪಕ್ಷದವ್ರು ನೀವು ಯಾಕೆ ಚಿಂತೆ ಮಾಡ್ತೀರಿ? ನಾನು ಮಂತ್ರಿ ಆಗಿದ್ದೇನೆ, ಮಂತ್ರಿಯಾಗಿ ಮುಂದುವರಿತೀನಿ ಅಂದ್ರೆ ನಮ್ಗೆ ಸಂತೋಷ. ಆ ಒಂದು ಮಾತು ಅವ್ರು ಹೇಳ್ಬಿಡ್ಲಿ. ನಿಮ್ಗೆ ಡೌಟ್ ಇದೆ ಈಗ? ನಾವೆಂತ ಮಾಡುದು? ನಿಮ್ಮ ಡೌಟ್ಗೆ ಉತ್ತರ ಆಗ್ತದೆ ಈಗ. ಒಂದ್ ನಿಮಿಷ ಅಧ್ಯಕ್ಷರೇ. ಇಷ್ಟೆಲ್ಲ ಚರ್ಚೆ ನಡೆದಿದ್ರು. ರಾಜಣ್ಣನವರು ಮೌನಕ್ಕೆ ಶರಣಾಗಿದೆ ನೋಡಿದ್ರೆ ನಿಮ್ಗೇನ್ ಅನಿಸ್ತೈತಿ? ಹೋದ್ರು ಅಂತ ಈಗ ಕೂಡ ಮಂತ್ರಿ ಅಂತ ಅನಿಸ್ತಿದೆ. ಕೂತ್ಕೊಳ್ಳಿ. ಅಧ್ಯಕ್ಷರೇ, ಅವರು ರಾಜೀನಾಮೆ ಕೊಟ್ಟು ಎರಡು ಗಂಟೆ ಆಗಿದೆ. ನಮ್ಗೆ ಅಲ್ಲಿ ಅವ್ರು ಕೂತ್ಕೊಂಬಾರ್ದು ಈಗ. ನೋ, ಅವರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಕೂತ್ಕೊಂಬಾರ್ದು. 2 ಗಂಟೆ ಆಗಿದೆ. ನಾವ್ ಹೇಳ್ತಾ ಇದ್ದೀವಿ, ತಪ್ಪಿದ್ರೆ ಹೇಳಿ. 6 ತಿಂಗಳು ಸಸ್ಪೆಂಡ್ ಮಾಡಿದ್ದೀರಾ. ನಾನು 1 ವರ್ಷ ಸಸ್ಪೆಂಡ್ ಮಾಡಿ, 1 ವರ್ಷ ಸಸ್ಪೆಂಡ್ ಮಾಡಿ. ನಾನು ಕೇರ್ ಮಾಡಲ್ಲ. 1 ವರ್ಷ ಮಾಡಿ. ಅವ್ರು ಅಲ್ಲಿ ಕೂತ್ಕೊಂಬಾರ್ದು. ಅವರು ಸರ್ಕಾರದ ತೀರ್ಮಾನ ಮಾಡ್ತದೆ ನೋಡಿ. ಮಂತ್ರಿ ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ ಸರ್? ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ? ನಾನು ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷದ ನಾಯಕ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ನಿಜ ನಿಜ ನಿಜ. ನೀವ್ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ತೀರಿ? ಟೆನ್ಷನ್ ಏನಿಲ್ಲ. ಸರ್ಕಾರ ಇದೆ, ಮುಖ್ಯಮಂತ್ರಿ ಬರ್ತಾರೆ, ಅವರು ಬಂದು ಚರ್ಚೆ ಕೊಡ್ತಾರೆ. ನೀವೀಗ ಪ್ರಶ್ನೋತ್ತರ ಪ್ರಾರಂಭ ಮಾಡಿ ಸದನವನ್ನು ಅವಕಾಶ ಮಾಡಿಕೊಡಿ. ಅದು ಪ್ರಮುಖವಾದ ವಿಚಾರ ಆಗಿರ್ಬೇಕು. ಸಾಕಷ್ಟು ಟೈಮ್ ಇದೆ ಪ್ರಶ್ನೋತ್ತರ ಮಾಡ್ಲಿಕ್ಕೆ. ರಾತ್ರಿ 10 ಗಂಟೆ ಕೊಡ್ತೇವೆ. ಮುಂದೆ 2 ಆಯ್ಕೆ ಇದೆ. ಒಂದು ಬಹಳ ಸುಲಭ ಇರೋದು, ರಾಜಣ್ಣ ಅವರು ಇಲ್ಲೇ ಉಪಸ್ಥಿತರು ರೆಡಿ ಇದ್ದಾರೆ ಅವ್ರು ಹೇಳಕ್ಕೆ. ಅವ್ರು ನಿಂತ್ಕೊಂಡು ಹೇಳಿ. ಇಲ್ಲದೆ ಇದ್ರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ, ಏನು ವಾಸ್ತವ ಪರಿಸ್ಥಿತಿ ಅವ್ರು ಎಕ್ಸ್ಪ್ಲೈನ್ ಮಾಡಿ. ಅಲ್ಲಿವರೆಗೂ ಸದನ ದಯವಿಟ್ಟು ಇರಲಿ. ಒಂದು ಅಲ್ಲ, ಒಬ್ರು ಇಷ್ಟೆಲ್ಲ ಆದ್ಮೇಲೆ ಅವ್ರು ಕೂತಿರುವಾಗ ಇದೇ ಕೆಲಸ ರಾಜ್ಯದವ್ರು ಮಾತಾಡ್ಬೇಕು ಹೇಳ್ತಾರೆ. ಎಲ್ಲ ಮೇಧಾವಿಗಳೇ ಅವ್ರು ಮಾತಾಡ್ಲಿ. ಸರ್ಕಾರದ ಸಭಾಧ್ಯಕ್ಷರೇ ನಿಲ್ಲಪ್ಪ. ಸರ್ಕಾರದ ಪರವಾಗಿ ಮಾನ್ಯ ಸಂಸದೀಯ ವ್ಯವಹಾರ ಸಚಿವರು ಹೇಳಿದ್ದಾರೆ. ಅವರು ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ. ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ. ಅದಕ್ಕೆ ಮೀರಿ ಏನಾದರೂ ಹೇಳುವಂತಹದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಅವರ ವಿವೇಚನೆಗೆ ಬಿಟ್ಟಂತಹದ್ದು. ಈಗ
ರಾಜ್ಯದ ಜನಗಳ ವಿಷಯ ಮಾತಾಡ್ಲಿಕ್ಕೆ ಇಲ್ಲಿ ಸೇರಿರೋದು. ಇಷ್ಟು ವಿಷಯಗಳು ಇದಾವೆ. ಆರಂಭ ಮಾಡುವಾಗಲೇ ಇವರು ರಾಜ್ಯದ ಜನಗಳ ವಿಷಯ ಕೊಳ್ಳೆ ಹೊಡಿತಾ ಇದ್ರೆ ಅದ್ಯಾವ ಕಿಂದ್ರು ಬಾಸ್ಕೊಂಡು ಕೂತಿದ್ದಂತೆ ಊರು ಏನ್ ಇವರು ನಾವು ರಾಜೀನಾಮೆ ಕೊಡು ಅಂತ ಹೇಳಿದ್ರೆ ನಾವ್ ಹೇಳಿದ್ರ ರಾಜೀನಾಮೆ ಕೊಡು ಅಂತ ನೀವು ಕೊಡ್ತಾ ಇರೋದು ರಾಜೀನಾಮೆನ ಅವರು. ಸದ್ಯಕ್ಕೆ ಸರ್ಕಾರದ ಪರವಾಗಿ ಕಾನೂನು ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಧ್ಯಕ್ಷ. ನೋಡಿ ಒಂದೇ ನಿಮಿಷ ರಾಜಣ್ಣ ಹೇಳಿಕೆ ಮಾಡ್ಬಿಡ್ಲಿ ಮುಗಿದೋಯ್ತು. ಏನ್ ಅದರಲ್ಲಿ ನೋಡಿ ಅದರಲ್ಲಿ ಏನ್ ತಪ್ಪಿಲ್ಲ. ಅವ್ರು ಮಾತಾಡೋ ತೀರ್ಮಾನ ಮಾಡ್ತಾರೆ, ನೀವ್ ಯಾಕೆ ಮಾತಾಡ್ತೀರಿ? ಈಗ ನೀವ್ ಹೇಳ್ತಾವ ಮಾತಾಡೋದಿಲ್ಲ. ರಾಜೀನಾಮೆ ಕೊಟ್ಬಿಟ್ಟವ್ರೆ. ಜೆರಾಕ್ಸ್ ನಾನು ಜೆರಾಕ್ಸ್ ಟ್ರೈ ಮಾಡ್ತಾ ಇದ್ದೀನಿ. ಜೆರಾಕ್ಸ್ ತರಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ತರಿಸ್ತೀನಿ. ತರಿಸ್ಬಿಟ್ರೆ ಮಾನ ಮರ್ಯಾದೆ ಕೇಳ್ತಾ ಇಲ್ಲ, ತಿಳ್ಕೊಳ್ತಾ ಇದೀರಿ. ನಾವು ರಾಜೀನಾಮೆ ಕೇಳ್ತಾ ಇಲ್ಲ, ರಾಜೀನಾಮೆ ಕೊಟ್ಟಿದಾರ ಅಂತ ಕನ್ಫರ್ಮೇಶನ್ ಕೇಳ್ತಾ ಇದೀವಿ. ನೀವು ರಾಜೀನಾಮೆ ಕೇಳಿದ್ವಿ ನಾವು. ರಾಜಣ್ಣ ಇಲ್ಲ ಇದ್ರಲ್ಲ, ಕೇಳಿಸ್ಕೊಳ್ಳಕ್ಕೆ ತಯಾರಿಲ್ಲ. ಈಗ ನೀವು ಒಂದೇ ನಿಮಿಷ. ಈಗ ಒಬ್ಬ ದಲಿತ ಮಂತ್ರಿ ಒಂದ್ ನಿಮಿಷ ಈಗ ಪ್ರಶ್ನೆ ಒಬ್ಬ ದಲಿತ ಮಂತ್ರಿ ಬೇಕಿಲ್ವಾ? ನನ್ನ ಮೇಲೆ ಸದನದಲ್ಲಿ ರಾಜಕೀಯ ಈ ಅಧಿವೇಶನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದು ಹೊರಗಡೆ ಮಾಡ್ಲಿ. ಅವರು ಕೇಳಿದ್ದಕ್ಕೆ ಸರ್ಕಾರ ಉತ್ತರ ಕೊಟ್ಟಿದೆ. ದಯವಿಟ್ಟು ಇವತ್ತು ರಾಜ್ಯದ ಜನಗಳಿಗೆ ಗಮನ ಕೊಡುವಷ್ಟು ಕನಿಷ್ಠ ರಾಜಕೀಯ ಪ್ರಜ್ಞೆ ಇವ್ರಿಗೆ ಬರಬೇಕು. ತಾವು